ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ಹಾಳಾಗೋಯ್ತು. ಎಲ್ಲ ಈ ಪಾಸ್ಪೋರ್ಟ್ ಇಂದ ಆಗಿದ್ದು. ಏನಾಯ್ತು ಮಾಮ್, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಆ ಭೂಮಿಕಾ ಮತ್ತೆ ಗೌತಮ್ ಮಧ್ಯೆ ತಂದ ಹಾಕೋಣ, ಅವರಿಬ್ರು ಮಧ್ಯೆ ಜಗಳ ಆಗಲಿಗಿಂತ ಈ ಪಾಸ್ಪೋರ್ಟ್ ಎತ್ತಿಟ್ಟಿದ್ದೆ. ಈಗ ನೋಡಿದ್ರೆ ಈ ಪಾಸ್ಪೋರ್ಟ್ ಇಂದಾನೆ ಅವನ ಆಕ್ಸಿಡೆಂಟ್ ಬಚಾವಾದ. ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಮಾಮ್ ಅರ್ಥ ಆಗ್ತಿಲ್ಲ, ಏನು ಅಂತ ಸ್ವಲ್ಪ ಬಿಡಿಸಿ ಹೇಳು. ನನಗೀಗ ಹೇಗಾಗ್ತಿದೆ ಅಂದ್ರೆ ಮೈ ಎಲ್ಲ ಪರ್ಚ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಎಷ್ಟು ವರ್ಷದಿಂದ ಇಂಥ ಒಂದು ಆಪರ್ಚುನಿಟಿಗೆ ನಾನು ಕಾಯ್ತಾ ಇದ್ದೆ. ಆ ಚಾನ್ಸ್ ಇವತ್ತು ಸಿಕ್ಕಿತ್ತು. ಅದನ್ನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಈ ಪಾಸ್ಪೋರ್ಟ್ನ ನಾನು ಇವತ್ತು ಎತ್ತಿಟ್ಟಿರ್ಲಿಲ್ಲ ಅಂದ್ರೆ ಅವನ ಕತೆ ಇವತ್ತು ಮುಗ್ದೋಗ್ತಿತ್ತು. ತಲೆನೋವು ಇಲ್ದೇನೆ ನಮ್ಮ ಕೆಲಸ ಆಗೋಗಿರೋದು. ರಕ್ತ ನನ್ನ ಕೈಗೆ ಮೆತ್ತಾನೆ ಇರಲಿಲ್ಲ. ನನ್ನ ದಾರಿ ಈಸಿಯಾಗಿ ಕ್ಲಿಯರ್ ಆಗ್ತಿತ್ತು. ಅದನ್ನ ನೆನೆಸ್ಕೊಂಡ್ರೆ ನನ್ನ ಹೊಟ್ಟೆ ಉರಿತಾ ಇದೆ. ಹೋಗ್ಲಿ ಬಿಡು ಮಾಮ್, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಏನು ಒಳ್ಳೇದಕ್ಕೆ? ನನ್ನ ಹೊಟ್ಟೆ ಉರಿ ನನಗೆ. ಅದಕ್ಕೆ ಹೇಳೋದು ಮಾಮ್, ಸ್ವಲ್ಪ ತಲೆ ಓಡಿಸಿ ಪ್ಲಾನ್ ಮಾಡಬೇಕು ಅಂತ. ಒಂದ್ ವೇಳೆ ಅವನಷ್ಟು ಈಸಿಯಾಗಿ ಸತ್ತೋಗಿದ್ದಿದ್ರೆ ನಮ್ಮ ಇಷ್ಟು ವರ್ಷದ ಊರಿಗೆ, ಹಾಗೆಗೆ, ದ್ವೇಷಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿತ್ತಮ್ಮ. ಮಾಮ್, ಒಂದು ತುತ್ತು ಅನ್ನ ತಿಂದ್ರೂ ತೃಪ್ತಿಯಿಂದ ತಿನ್ಬೇಕು ಅಂತ. ಹಾಗಿದ್ಮೇಲೆ ನಮ್ಮ ದ್ವೇಷಕ್ಕೆ ತೃಪ್ತಿ ಬೇಡವಾ? ನಾವು ಅದನ್ನ ಮನ್ಸಾರ ಎಂಜಾಯ್ ಮಾಡೋದು ಬೇಡವಾ? ನನ್ನನ್ನ ಮನೆಯಿಂದ ಹೊರಗಡೆ ಆಗ್ದವನು ಆ ಕಡೆ ಸಾಯ್ಲೂಬಾರ್ದು, ಈ ಕಡೆ ನೆಮ್ಮದಿಯಾಗಿ ಬದುಕಲೂಬಾರ್ದು. ಗಂಜಿಲ್ ಬಿದ್ದಿರೋ ನೊಣ ತರ ಪ್ರತಿದಿನ ನರಳಿ ನರಳಿ ಸಾಯ್ಬೇಕು. ಆವಾಗ್ಲೇ ಅಲ್ವ ನಮ್ಮ ಮನ್ಸ್ಗೂ ತೃಪ್ತಿ, ನೆಮ್ಮದಿ, ಖುಷಿ ಎಲ್ಲ. ಇಲ್ಲ ಅಜಯ್, ಯಾವುದೇ ಕಾರಣಕ್ಕೂ ಈ ಸಲ ಮಿಸ್ ಆಗಬಾರ್ದು. ಆ ಮಗು ಕತೆ ಮುಗಿಸ್ಲೇಬೇಕು. ಆಮೇಲೆ ಇದ್ದಾಳಲ್ಲ ಆ ಭೂಮಿಕಾ, ಅವಳಿಗೂ ಒಂದು ಗತಿ ಕಾಣಿಸ್ಬೇಕು. ನನ್ನ ಕೆನ್ನೆಗೆ ಹೊಡೆದ್ಲಲ್ಲ, ಅದ್ರ ತಕ್ಕ ಬೆಲೆ ಅವಳು ಕಟ್ಟಲೇಬೇಕು. ಅದನ್ನ ಮಾತ್ರ ನನ್ನ ಕೈಯಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಅವಳು ಹೊಡೆದಿದ್ದು ನನಗಲ್ಲ, ನನ್ನ ಈಗೋಗೆ. ನಾನು ಅದಕ್ಕೆ ತಕ್ಕವಾದ ಉತ್ತರ ಕೊಡಲೇಬೇಕು. ಹೌದು ಮಾಮ್, ನಾವು ಎಷ್ಟೇ ಪ್ಲಾನ್ ಮಾಡಿ ಏನೇ ಮಾಡಿದ್ರು ಪ್ರತಿ ಸಲ ಫೇಲ್ ಆಗ್ತಾನೆ ಇದೀವಿ. ಅಂಡ್ ಎಲ್ಲದರಲ್ಲೂ ಅವಳದೇ ಮೇಲುಗೈ. ಸದೆ ಬಡಿಬೇಕು ಮಾಮ್ ಅವಳನ್ನ. ಮಾಮ್, ನನಗನ್ಸುತ್ತೆ ಯಾಕೆ ನೀನು ಮಾಮ್ಸ್ನ ಮೀಟ್ ಮಾಡಬಾರ್ದು, ಸಜೆಷನ್ ತಗೋಬಾರ್ದು. ನಾವಿಷ್ಟೆಲ್ಲ ಪ್ಲಾನ್ ಮಾಡಿ ಎಲ್ಲಾದ್ರಲ್ಲೂ ಎಡುತ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಕೊಡೋಕ್ಕಾಗೋದು ಮಾಮ್ಸ್ ಕೈಲೇ. ಕರೆಕ್ಟ್ ಜೈ. ಇದಕ್ಕೆಲ್ಲ ಅಣ್ಣನೇ ಸರಿ. ಅವನ ತಲೆ ಬೇರೆ ಥರನೇ ಓಡುತ್ತೆ. ಅವನ ಟ್ಯಾಲೆಂಟ್ ನಮ್ಗೆ ಯಾರಿಗೂ ಬರಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ ಮಾಮ್, ಇದಕ್ಕೆಲ್ಲ ನಮ್ಮ ಶಕುನಿ ಮಾಮ್ಸೇ ಕರೆಕ್ಟ್. ಹೋಗೊಂದ್ಸಲ ಮೀಟ್ ಮಾಡ, ನೋಡೋಣ ಏನ್ ಹೇಳ್ತಾರೆ ಅಂತ. ಅಣ್ಣ ಹೇಗಿದೆಯಣ್ಣ? ಇದೀನಿ ನೋಡಿ ಹೀಗೆ. ಏನು ಸಿಸ್ಟರ್, ಒಬ್ಬ ಬಡಪ ಇಲ್ಲಿದ್ದಾನೆ ಅನ್ನೋದನ್ನು ಮರ್ತೇ ಬಿಟ್ಟಿದೆಯಲ್ಲ ನೀನು. ನೀನು ಅಷ್ಟೇ, ನಿನ್ನ ಮಗ ಅಳಿಮಯ್ಯನೂ ಅಷ್ಟೇ. ಕುಚುಕು ಅಂತಿದ್ದವನು ಈ ಕಡೆ ತಲೆನೂ ಹಾಕಿ ಮಲಗಿಲ್ಲ. ನನಗೆ ನೀನು ಇಲ್ಲ, ಅವನು ಇಲ್ಲ, ನಾನೊಂಥರ ಈ ನಟ್ಟು ಪರದೇಶಿ ಅಂತಾರಲ್ಲ ಹಂಗಾಗ್ಬಿಟ್ಟಿದ್ದೀನಿ ಸಿಸ್ಟರ್. ಯಾಕಣ್ಣ ಈ ರೀತಿ ಮಾತಾಡ್ತಾ ಇದೆಯಾ? ನಾವು ನಿನ್ನನ್ನು ಮರೀತೀವ?
ಅದು ಸಾಧ್ಯನಾ? ನೀನು ಇಲ್ಲದೆ ಇರೋದು ನನ್ನನ್ನು ಎಷ್ಟು ಕಾಡ್ತಾ ಇದೆ ಅಂತ ನಿನಗೆ ಗೊತ್ತಾ ಅಣ್ಣ? ಏನೇ ಹೇಳೋದಿದ್ರು ಮೊದಲು ನೀನು ನೆನಪಾಗ್ತೀಯ. ಏನೇ ಆದರೂ ಏನೇ ಹೋದ್ರು ಮೊದಲು ನಿನ್ನ ಹತ್ರ ಹೇಳಬೇಕು ಅಂತ ಅನ್ಸುತ್ತೆ. ಆದರೆ ಏನು ಮಾಡೋದು? ನೀನೇ ಇಲ್ವಲ್ಲ. ಪ್ಲೀಸ್ ಇನ್ನು ಯಾವತ್ತೂ ಈ ಥರ ಮಾತಾಡಬೇಡ. ಸಿಸ್ಟರ್, ಮತ್ತೆ ಯಾಕೆ ನಾನು ನೋಡಕ್ಕೆ ಬರಲಿಲ್ಲ ನೀನು? ಹಾಂ, ನನ್ನ ಸಿಚುವೇಶನ್ ಹಾಗಿದೆ ಅಣ್ಣ. ಎಲ್ಲಿಂದ ಯಾವುದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ನೀನಿಲ್ಲ, ಇನ್ನೊಂದು ಕಡೆ ಜೇನೂ ಇಲ್ಲ. ತುಂಬ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಿ ಅಣ್ಣ. ನನ್ನ ಶಕ್ತಿ ಪೂರ್ತಿ ಕುಂದೋಗಿದೆ ಅಂತ ಹೇಳಿದ್ರು ತಪ್ಪಿಲ್ಲ. ಮೇಲಿನ ಮೇಲೂ ಬರೀ ಸೋಲಾಗ್ತಿದೆ ಅಣ್ಣ. ಅದು ಇನ್ನೂ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ನನಗೆ ಅವಮಾನ ಆಗಿದೆ ಅಣ್ಣ. ಹಾಂ, ಅಂತ ಏನಾಯ್ತು ಸಿಸ್ಟರ್? ಅಯ್ಯೋ ಸಿಸ್ಟರ್, ಏನು ಸಿಸ್ಟರ್ ಇದು? ನಂಬೋದಕ್ಕಾಗ್ತಾ ಇಲ್ಲ. ವಿಷಯ ಇಲ್ಲಿ ತನಕ ಬಂದೋಯ್ತಾ? ನನಗಿದನ್ನ ಡೈಜೆಷನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸಿಸ್ಟರ್. ಎಂಥ ಅವಮಾನ ಸಿಸ್ಟರ್ ಇದು. ಹೇಗಿದ್ದವಳು ಹೇಗಾಗೋಗ್ಬಿಟ್ಟ ನೀನು? ಅಲ್ಲ ಸಿಸ್ಟರ್, ನಿನ್ನಂತ ನಿನಗೂ ಈ ಸ್ಥಿತಿ ಬಂದೋಯ್ತಾ? ನಾಯಿ ಮಾಡಾಗೋಯ್ತಲ್ಲ ಸಿಸ್ಟರ್ ನಿಂದು. ಅಣ್ಣ, ಸಾರಿ ಸಿಸ್ಟರ್. ಸಿಸ್ಟರ್, ಈಗ ಆಗಿರೋದು ಅಂತಿಂತ ಅವಮಾನ ಅಲ್ಲ, ಇದಕ್ಕೆ ಪ್ರತೀಕಾರ ತಗೊಳ್ಳೇಬೇಕು. ಹಾ, ಇಷ್ಟೆಲ್ಲ ಆದ್ಮೇಲೆ ಅವಳನ್ನು ಸುಮ್ಮನೆ ಬಿಟ್ರೆ ನನಗೆ ಮರ್ಯಾದೆನೇ ಇರಲ್ಲ ಅಣ್ಣ. ಇದಕ್ಕೇನಾದ್ರೂ ಒಂದು ದಾರಿ ಹುಡುಕ್ಲೇಬೇಕಣ್ಣ. ನನಗೆ ನಿನ್ನ ಹೆಲ್ಪ್ ಬೇಕಣ್ಣ. ಬಿಸಿ ಇದ್ದೀರಾ? ಇಲ್ಲ ಪರವಾಗಿಲ್ಲ, ಹೇಳಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಿ. ಅದು ನೀವು ಮಾಡ್ತಿರೋದು ನಿಮಗೆ ಸರಿ ಅಂತ ಅನಿಸ್ತಿದ್ಯಾ? ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಸುಧಾ ಮತ್ತೆ ಸೃಜನ್ ಅವ್ರ ಬಗ್ಗೆ. ಅವ್ರ ಬಗ್ಗೆನಾ? ಏನಾಯ್ತು? ನೋಡಿ, ನಾನು ಅವ್ರ ಹೆಸರು ಹೇಳಿದ್ರು ನಿಮ್ಗೆ ಆ ಯೋಚನೆ ಬಂದಿಲ್ಲ. ಗೌತಮರೇ, ನೀವು ಅಶ್ವಿನಿಗೆ ಮಹಿಮಾಗೆ ಒಂದೊಂದು ಮನೆ ಕೊಟ್ಟಿದ್ದೀರಾ. ಅವ್ರಿಗೆ ಅಗತ್ಯ ಇಲ್ಲದೆ ಇದ್ರು ನಿಮ್ ಕಡೆಯಿಂದ ಮದುವೆ ಗಿಫ್ಟು ಅಂತ ಕೊಟ್ಟಿದ್ದೀರಾ. ಬಟ್ ಸುಧಾ ಮತ್ತೆ ಸೃಜನ್ಗೆ ನನಗೆ ಗೊತ್ತು, ಸುಧಾಗೆ ನೀವು ಆಸ್ತಿಯಲ್ಲಿ ಭಾಗ ಕೊಡ್ತಿರ್ಬೇಕಾದ್ರೆ ಅವಳು ಬೇಡ ಅಂತ ಹೇಳಿದ್ಲು. ಬಟ್ ಅವ್ರದ್ದು ಅಂತ ಹೇಳ್ಕೊಳಕ್ಕೆ ಅವ್ರ ಹತ್ರ ಏನಿದೆ? ಏನೂ ಇಲ್ಲ. ಸೊ ಅವ್ರಿಗೊಂದು ಮನೆ ಮಾಡ್ಕೊಡ್ಬೇಕು, ಅದು ನಿಮ್ ಡ್ಯೂಟಿ ಅಲ್ವಾ? ಡ್ಯೂಟಿನೇ. ಬಟ್ ಎಷ್ಟು ವರ್ಷ ಆದ್ಮೇಲೆ ನನ್ನ ತಂಗಿ ನಂಗೆ ಸಿಕ್ಕಿದಾಳೆ. ಈಗ ಅವ್ರಿಗೆ ಅಂತ ಒಂದು ಸಪ್ರೇಟ್ ಮನೆ ಮಾಡ್ಬಿಟ್ಟು ನಾನು ಅವಳನ್ನು ದೂರ ಕಳಿಸ್ಬೇಕಾ? ಅವೆಲ್ಲ ಆಗಲ್ಲ ರೀ. ಅವಳು ನನ್ನ ತಂಗಿ, ಅವಳು ಇಲ್ಲೇ ಇರಬೇಕು, ನನ್ನ ಕಣ್ಮುಂದೆನೇ ಇರಬೇಕು, ನನಗೆ ಬೇಕು ಅಂದಾಗ ಸಿಗಬೇಕು. ಅವಳನ್ನು ದೂರ ಮಾಡೋದು ನನಗೆ ಇಷ್ಟ ಇಲ್ಲ ರೀ. ನೋ. ಅಮೃತಧಾರೆ